ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಸಂಡೇ ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಚಿಲ್ಲಿ ಚಿಕನ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ನಿಮ್ಗೇನಾದರೂ ನನ್ನ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನೋಡುವ ಬನ್ನಿ ಫ್ರೆಂಡ್ಸ್. ನಾನು ಚಿಲ್ಲಿ ಚಿಕನ್ ಮಾಡಲಿಕ್ಕೆ ಒಗ್ಗರಣೆಗೆ ಒಂದು ಮೀಡಿಯಮ್ ಗಾತ್ರದ್ದು 2 ಈರುಳ್ಳಿ ಹಚ್ಕೊಂಡಿದ್ದೀನಿ. ಸೊ ಕರಿಬೇವು ಒಂದು 3ರಿಂದ 4 ಹೆಸರು ಕರಿಬೇವು ತೊಗೊಂಡಿದ್ದೀನಿ. ಸೊ 2 ಟೊಮೊಟೊ, ಅದರಲ್ಲಿ 1 ಟೊಮೊಟೊ ನಾನು ರುಬ್ಲಿಕ್ಕೆ ಹಾಕ್ಕೊಂಡಿದ್ದೀನಿ, 1 ಟೊಮೊಟೊ ಹಚ್ಕೊಂಡಿದ್ದೀನಿ. ಸೊ ರುಬ್ಲಿಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ. ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 25 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಖಾರಕ್ಕೆ ತಕ್ಕಂಗೆ ನೋಡ್ಕೊಳ್ಳಿ. ನನಗೆ 1.5 kg ಚಿಕನ್ಗೆ 25 ಮೆಣಸಿನ್ಕಾಯಿ ಸಾಕು ಅನ್ನಿಸ್ತು. ಸೊ ಹಾಗಾಗಿ 25 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 2ರಿಂದ 3 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ ಕೊತ್ತಂಬರಿ, 1 ಇಡೀ ಕೊತ್ತಂಬರಿ ತೊಗೊಂಡಿದ್ದೀನಿ. ಚಿಕ್ಕ ಗಾತ್ರದ್ದು 1 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ 1 ಇಂಚು ಶುಂಠಿನ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೊಮೆಟೊ, ನಾನು ಮೊದಲೇ ಹೇಳ್ದಂಗೆ 1 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ. ಚಕ್ಕೆ ಒಂದು ಚಿಕ್ಕ ಪೀಸಷ್ಟು 3 ಪೀಸಸ್ಸು ಚಕ್ಕೆ ತೊಗೊಂಡಿದ್ದೀನಿ, 3 ಲವಂಗ ತೊಗೊಂಡಿದ್ದೀನಿ, ಒಂದೇ ಏಲಕ್ಕಿ ತೊಗೊಂಡಿದ್ದೀನಿ. ಸೊ ಅಲ್ಲಿಂದ ಬತ್ತಂದರೆ ಒಂದು 8ರಿಂದ 10 ಬಾದಾಮಿ ತೊಗೊಂಡಿದ್ದೀನಿ. ನೀವು ಆಪ್ಷನಲ್, ತೆಂಗಿನಕಾಯಿ ಹಾಕಿದ್ರೆ ಬಾದಾಮಿ ಏನು ಬೇಡ. ನಾನು ತೆಂಗಿನಕಾಯಿ ಯೂಸ್ ಮಾಡ್ತಿಲ್ಲ, ಸೊ ಹಾಗಾಗಿ ಬಾದಾಮಿ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಟೀ ಸ್ಪೂನ್ಗಿಂತ ಒಂಚೂರು ಜಾಸ್ತಿ ಗಸಗಸೆ ತೊಗೊಂಡಿದ್ದೀನಿ. ನಾನು 1.5 kg ಚಿಕನಿಂಗ್ ಮಾಡ್ತಿರೋದ್ರಿಂದ ಸೊ ಗಸಗಸೆ 1 ಸ್ಪೂನ್ ಗಸಗಸೆ ತೊಗೊಂಡಿದ್ದೀನಿ. ಸೊ ಒಗ್ಗರಣೆಗೆ ಸಾಸಿವೆ ತೊಗೊಂಡಿದ್ದೀನಿ, ಅರಿಶಿನ ತೊಗೊಂಡಿದ್ದೀನಿ ಚಿಕನ್ ಬೇಯಬೇಕಾದ್ರೆ ಹಾಕಲಿಕ್ಕೆ. ಸೊ ಪೆಪ್ಪರ್ ಪೌಡ್ರ್ ತೊಗೊಂಡಿದ್ದೀನಿ, ಸಾಲ್ಟ್, ಆಯಿಲ್, ಸೊ ಗರಂ ಮಸಾಲ, ಚಿಕನ್ ಮಸಾಲ, ಈ 2 ತೊಗೊಂಡಿದ್ದೀನಿ. ನಾನು ಚಿಕನ್ಗೆ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಿದ್ದೀನಿ. ನೋಡ್ತಾ ಇರ್ಬೋದು, ಇಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಇವಾಗ ರುಬ್ಲಿಕ್ಕೆ ಹಾಕ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಜಾರ್ ತೊಗೊಂಡು ನನಗೆ ಇದನ್ನೆಲ್ಲನೂ ಹಾಕ್ಕೊಂಡು ರುಬ್ಲಿಕ್ಕೆ ಹಾಕ್ಕೊತೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ರುಬ್ಕೊಂಡು ಬರೋಣ. ಗಸಗಸೆ ಆದಷ್ಟು ಮಿಕ್ಸಿ ಜಾರಿಗೆ ಸಿಕ್ಕಿ ನುಣ್ಣಗಾಗಂಗೆ ರುಬ್ಕೋಬೇಕು. ನಾವು ಯಾವುದೇ ಕಾರಣಕ್ಕೂ ಗಸಗಸೆ ನುಣ್ಣಗಾಗ್ದಂಗೆ ಮಾಡ್ಕೋಬಾರ್ದು. ತುಂಬ ಹೊತ್ತು ಗ್ರೈಂಡ್ ಮಾಡಿದ್ರು ಪರವಾಗಿಲ್ಲ, ನುಣ್ಣಗಾಗಂಗೆ ರುಬ್ಕೊಳ್ಳೋಣ. ಗಸಗಸೆ, ಬಾದಾಮಿ, ಬಾದಾಮಲ್ಲ, ಗೋಡಂಬಿ. ಸೊ ಇಷ್ಟು ಎಲ್ಲನೂ ಪದಾರ್ಥಗಳನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ. ನೀವು ಪುದೀನ ಬೇಕಂದ್ರೆ ಹ್ಯಾಡ್ ಮಾಡ್ಕೊಳ್ಳಿ. ನನಗೆ ಪುದೀನ ಇಷ್ಟ ಇಲ್ಲ, ನಾನು ಹ್ಯಾಡು ಮಾಡಲ್ಲ. ಇಷ್ಟ ಇದೆ ಬಟ್ ಅಷ್ಟು ಲೈಕ್ ಮಾಡಲ್ಲ ನಾವು. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಎಲ್ಲ ಅಡುಗೆಗೂ ಪುದೀನ ಲೆಸ್ ಮಾಡಿನೇ ಕುಕ್ ಮಾಡ್ತೀನಿ. ಸಮ್ಟೈಮ್ ಹಾಕ್ತೀನಿ, ನೀವು ಕೂಡ ಹಾಕ್ಕೊಬೋದು. ಬನ್ನಿ ರುಬ್ಕೊಂಡು ಬಂದುಬಿಡೋಣ ಫ್ರೆಂಡ್ಸ್. 1.5 kg ಚಿಕನ್ ಇದೆ. ಅದನ್ನು ರುಬ್ಕೊಂಡು ಬರೋದಕ್ಕೆ ಮೊದಲೇ ನಾನೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಕ್ಲೀನಾಗಿ ಒಂದು 4 ಟೈಮ್ ವಾಶ್ ಮಾಡ್ತೀನಿ. ಬಟ್ ಕೆಲವ್ರು ಇಷ್ಟೊಂದು ಟೈಮ್ ವಾಶ್ ಮಾಡಲ್ಲ, ನನಗದೇನೋ ಇಷ್ಟ ಇಲ್ಲ. ಒಂದು 4 ಟೈಮ್ ವಾಶ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಸೊ ಈಗ ಅದೊಂದು ರುಬ್ಕೊಂಡು ಬಂದು ಒಗ್ಗರಣೆ ಮಾಡ್ಕೊಂಡು ಬಿಡೋಣ. ಟೈಮ್ ಆಗಲೇ ಆಗೋಗ್ಬಿಟ್ಟಿದೆ, 7:30, 8 o'clock ಆಗಿಬಿಟ್ಟಿದೆ. ಪಟಾಪಟ್ ಅಂತ ಅಡುಗೆ ಮಾಡಿಬಿಡೋಣ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಮಸಾಲೆ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಒಗ್ಗರಣೆ ಮಾಡೋಣ, ಆಯಿತಾ? ಬನ್ನಿ ಒಗ್ಗರಣೆ ಮಾಡೋಣ, ಟೈಮ್ ಆಗೋಯ್ತು ಫ್ರೆಂಡ್ಸ್. ಸ್ಟವ್ನ ಹಚ್ಕೊಂಡು ಪಾನ್ನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಣ್ಣೆ ಏನಿದೆ ಹಾಕ್ಕೊಳ್ತಾ ಇದ್ದೀನಿ. ನಾನೊಂದು 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಚಿಕನ್ನಲ್ಲೇ ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ಎಣ್ಣೆ ಅಂಶ ಅದರಲ್ಲೇ ಬಿಟ್ಟೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು 4ರಿಂದ 5 ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಎಣ್ಣೆ ಕಾಯ್ತಾ ಇದೆ. ಕಾಯ್ಬೇಕಾದ್ರೆ ಸ್ವಲ್ಪ ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಕರಿಬೇವು ಹಾಕ್ಕೊಳ್ತೀನಿ. ಕರಿಬೇವು ಏನಿದೆ ಕಾಯ್ತಿರೋ ಎಣ್ಣೆಗೆ ಕರಿಬೇವು ಮತ್ತು ಏನು ಕಟ್ ಮಾಡಿಟ್ಟಿದ್ದೆ 2 ಈರುಳ್ಳಿ, ಅದು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ಟೈಮ್ನಲ್ಲೇ ಸಾಲ್ಟ್ ಹಾಕ್ಕೊಳ್ಳೋದ್ರಿಂದ ಆನಿಯನ್ ಕೂಡ ಚೆನ್ನಾಗಿ ಬೇಯ್ತದೆ. ಹಾಗಾಗಿ ನಾನು ಸ್ವಲ್ಪ ಸಾಲ್ಟ್ನ ಈ ಟೈಮ್ನಲ್ಲೇ ಆ್ಯಡ್ ಮಾಡ್ಕೊತೀನಿ.
ಆನಿಯನ್ನು ಸ್ವಲ್ಪ ಫ್ರೈ ಆಗಿದೆ. ಈ ಟೈಮ್ನಲ್ಲಿ ನಾನು ಟೊಮೊಟೊ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಟೊಮೊಟೊ ಎಲ್ಲ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಟೊಮೊಟೊ ಕೂಡ. ಈ ಟೈಮ್ನಲ್ಲೇ ಅರಿಶಿನ ಏನಿದೆ ಟರ್ಮರಿಕ್ಕು ಅದನ್ನು ಕೂಡ ಆ್ಯಡ್ ಮಾಡ್ಕೊತೀನಿ. ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ನಾನೊಂದು ಸ್ವಲ್ಪನೇ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಈ ಟೈಮ್ನಲ್ಲೇ ಆ್ಯಡ್ ಮಾಡ್ಕೊತೀನಿ. ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕಾದ್ರೇ ನಾವೇನು ತೊಳೆದಿಟ್ಟ ಚಿಕನ್ ಇರುತ್ತೆ ಅದನ್ನು ಕೂಡ ಹಾಕ್ಕೊತೀನಿ. 1.5 kg ಚಿಕನ್ ಇದೆ. ಆ ಚಿಕನ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಚಿಕನ್ ಫ್ರೈಗೆಲ್ಲ ಚಿಕನ್ನ ಚಿಕ್ಕದಾಗಿ ಕಟ್ ಮಾಡಿಸ್ಬಿಟ್ಟು ಚಿಕನ್ ತುಂಬಾ ಟೇಸ್ಟ್ ಬರುತ್ತೆ. ನೋಡ್ತಾ ಇರ್ಬೋದು. ನಾನು ಇದನ್ನು ಕೂಡ ಆ್ಯಡ್ ಮಾಡಿಕೊಂಡು ಎಲ್ಲ ಹಸಿ ಸ್ಮೆಲ್ಲು ರಾ ಸ್ಮೆಲ್ ಏನಿದೆ ಅದು ಹೋಗೋವರೆಗೂ ಫ್ರೈ ಮಾಡ್ಕೊತೀನಿ. ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅವಾಗಲೇ ನಾವು ಫ್ರೈ ಮಾಡ್ಕೊಂಡಿರೋದಿತ್ತಲ್ವ ಎಲ್ಲ ಕೂಡ ಮಿಕ್ಸ್ ಆದಮೇಲೆ ಇದೆಲ್ಲ ಉಂಡೆ ಥರ ಆಗೋ ಥರ ಫ್ರೈ ಆಗುತ್ತೆ. ಅಲ್ಲಿವರೆಗೂ ಬಿಟ್ಬಿಡೋಣ. ಮುಚ್ಚಿಬಿಟ್ಟು ಕ್ಲೋಸ್ ಮಾಡಿ ಲಿಟರ್ನ ಬಿಟ್ಬಿಡೋಣ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಇವಾಗ ಫ್ರೈ ಆಗಿದೆ. ಆ್ಯಕ್ಚುಲಿ ನೀವು ಸಾಲ್ಟು ನಿಮಗೆ ಗೊತ್ತಾಗುತ್ತೆ 1 ಟೈಮ್ಗೆ ನಾನು ಹಾಕ್ಕೊತೀನಿ ಅನ್ನೋದಾದರೆ ಒಂದೇ ಟೈಮ್ಗೆ ಹಾಕ್ಕೊಳ್ಳಿ. ನಾನು ಒಂದೇ ಸರ್ತಿನೇ ಸಾಲ್ಟ್ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಆ್ಯಡ್ ಮಾಡಿದ್ದೀನಿ. ನೀವು ನೋಡ್ಕೊಂಡು ಕೂಡ ಹಾಕ್ಕೊಬೋದು. ನಾನು ಟೇಸ್ಟ್ ಏನು ಮಾಡಲ್ಲ, ನಂಗೆ ಸಾಲ್ಟ್ ಗೊತ್ತಾಗುತ್ತೆ ಅಷ್ಟು ಮಾತ್ರ ನಾನು ಒಂದೇ ಸರ್ತಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಅದೇನು ನಾವು ರುಬ್ಬಿಟ್ಟಿದ್ವಿ ಮಸಾಲ ಚೆನ್ನಾಗಿ ಬೆಂದಿದೆ. ಆ್ಯಕ್ಚುಲಿ ಇವಾಗ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬೆಂದಿದೆ. ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ಎಲ್ಲ ನೀರು ಬಿಟ್ಕೊಳ್ಳೋ ಥರ ಬೇಯಬೇಕು. ಸೊ ನನಗಿದೆ ಇದೇ ರೀತಿ ಬೇಕು, ಅದೇ ರೀತಿ ಬೆಂದಿದೆ. ಈ ಟೈಮ್ನಲ್ಲಿ ನಾವೇನು ರುಬ್ಬಿಟ್ಟಿದ್ವಿ ಆ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ನುಣ್ಣಗೆ ಗ್ರೈಂಡ್ ಮಾಡಿರೋ ಮಸಾಲ ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಾಡಿ ನಂತರ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಇದಕ್ಕೆ ಯಾವ ಥರ ಅಂದರೆ ಎಲ್ಲನೂ ಪರ್ಫೆಕ್ಟಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡೋಣ. ಸೊ ಅದಾದಮೇಲೆ ಮತ್ತೊಂದು 10 ನಿಮಿಷ ಬೇಯಲಿಕ್ಕೆ ಬಿಡೋಣ. ಸ್ಲಿಮ್ಮಲ್ಲಿಟ್ಟು ಬೇಯಲಿಕ್ಕೆ ಬಿಡೋಣ. ಜಾಸ್ತಿ ಬೆಂದಷ್ಟು ಫ್ರೈ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಬೇಯಲಿಕ್ಕೆ ಬಿಟ್ಟುಬಿಡೋಣ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದೇ ರೀತಿ ಗ್ರೀನಾಗಿ ಕಾಣಿಸ್ತಿದೆ. ಸ್ಮೆಲ್ಲು ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಆಹಾ ಅಂತ ಅಷ್ಟೊಂದು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ನೀವು ಒನ್ ಟೈಮ್ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಕೂಡ ಹೇಳಿ. ತುಂಬಾ ಚೆನ್ನಾಗಿರುತ್ತೆ. ನಾವು ಜಾಸ್ತಿ ಖಾರವಾಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆದಷ್ಟು ನಾನು ಜಾಸ್ತಿ ಖಾರ ಹಾಕಿನೇ ಮಾಡೋದು. ನೀವು ಕೂಡ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಖಾರ ಹಾಕ್ಬಿಟ್ಟು ಮಾಡಿ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಈ ಟೈಮ್ನಲ್ಲೇ ನಾನು ಪೆಪ್ಪರ್ ಕೂಡ ಆ್ಯಡ್ ಮಾಡ್ತೀನಿ. ಪೆಪ್ಪರ್ ಪೌಡರು ಆ್ಯಕ್ಚುಲಿ ಈ ಟೈಮ್ನಲ್ಲೇ ಆ್ಯಡ್ ಮಾಡಬೇಕು. ಎಲ್ಲ ಮಿಕ್ಸಾಗಿ ತುಂಬ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಅವಾಗ ಒಂದು ಅರ್ಧ ಸ್ಪೂನಿಂದ 1 ಸ್ಪೂನೇ ಆ್ಯಡ್ ಮಾಡಿ. ಚಿಕ್ಕ ಸ್ಪೂನ್ ಆದರೆ ನಾನು ಎಲ್ಲ ಅಳತೆನೂ ಏನಿದೆ ಡಬ್ಬಿಗಳು ಅದರಲ್ಲೇ ಒಂದು ಅಂದಾಜಲ್ಲಿ ಹಾಕ್ಕೊತೀನಿ. ಯಾಕಂದರೆ ನನಗೆ ಹಂಗೆ ಹಾಕೋದೇ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿನೇ ಹಂಗೇ ಹಾಕ್ಕೊತೀನಿ. ಪೆಪ್ಪರ್ ಪೌಡರ್ ಹಾಕಿದ ಮೇಲೂ ಕೂಡ ಅಷ್ಟೇ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಒಳ್ಳೆ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿ ಅದು ಕೂಡ ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಬಿಡೋಣ. ನಾವು ಸೂಪರಾಗಿ ಬೆಂದಷ್ಟು ಆ್ಯಕ್ಚುಲಿ ಚೆನ್ನಾಗಿ ಬರುತ್ತೆ ಟೇಸ್ಟ್. ಗ್ರೀನ್ ಚಿಲ್ಲಿ ಚಿಕನ್ ನಾನು ಸಿಂಪಲಾಗಿ ಮಾಡ್ತೀನಿ. ಆ್ಯಕ್ಚುಲಿ ಎಲ್ಲರೂ ತುಂಬ ಪ್ರೊಸೀಜರಿಂದ ಮಾಡ್ತಾರೆ. ನಾನು ಆದಷ್ಟು ಸಿಂಪಲಾಗಿ ಮಾಡ್ತೀನಿ. ಇದೊಂದು 10 ಮಿನಿಟ್ಸ್ ಚೆನ್ನಾಗಿ ಬೆಂದ್ಕೊಂಡು ಬಿಡಲಿ. 10 ಇಲ್ಲಾಂದರೆ 5 ಮಿನಿಟ್ಸ್. ಜಾಸ್ತಿ ಬೇಯೋದು ಬೇಡ ಅಂದರೆ ಒಂದು 5 ಮಿನಿಟ್ಸ್ ಚೆನ್ನಾಗಿ ಬೆಂದ್ಕೊಂಡು ಬಿಡಲಿ. ನಾನು ಲೋ ಫ್ಲೇಮಲ್ಲಿಟ್ಟು ಇವಾಗ ಬೇಯಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್ ಈಗ ಚೆನ್ನಾಗಿ ಫ್ರೈ ಆಗಿದೆ. ಆ್ಯಕ್ಚುಲಿ ಪೆಪ್ಪರ್ ಪೌಡರ್ ಹಾಕಿದ ಮೇಲೂ ಕೂಡ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮ್ನಲ್ಲೇ ನಾನು ಏನು ತೆಗೆದಿಟ್ಟಿದ್ದೆ ಚಿಕನ್ ಮಸಾಲ, ನಾನು ಆಚೆಯವ್ರದ್ದೇ ಜಾಸ್ತಿ ಯೂಸ್ ಮಾಡೋದು. ಚಿಕನ್ ಮಸಾಲ
ಮತ್ತು ಏನು ತೆಗೆದಿಟ್ಟಿದ್ವಿ ಗರಂ ಮಸಾಲ ಎರಡೂ ಕೂಡ ಒಂದೊಂದು ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಚಿಕ್ಕ ಸ್ಪೂನಲ್ಲಿ ಒಂದೊಂದು ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ ನಾನು. ಫ್ರೆಂಡ್ಸ್ ಒಂದು ಸರ್ತಿ ಮಾಡಿ ತಿಂದು ನೋಡಿ, ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಿಮಗೂ ಕೂಡ ಲೈಕ್ ಆಗುತ್ತೆ. ಟೇಸ್ಟ್ ಹೆಂಗಿದೆ ಅಂತ ಆಮೇಲೆ ಕಮೆಂಟು ಕೂಡ ಮಾಡ್ತೀರಾ. ನೋಡಿ ಇದನ್ನು ಕೂಡ ಒಂದು ಸ್ಪೂನ್ ಆ್ಯಡ್ ಮಾಡಿದೆ, ಗರಂ ಮಸಾಲ ಕೂಡ ಆ್ಯಡ್ ಮಾಡಿ ಅದನ್ನು ಕೂಡ ಒಂದು 2 ಮಿನಿಟ್ಸ್ ಬೇಯಲಿಕ್ಕೆ ಬಿಡೋಣ. ಫ್ರೆಂಡ್ಸ್ ಈ ಟೈಮ್ನಲ್ಲೇ ಮನೇಲಿ ಫ್ರೆಶ್ ಆಗಿರೋ ಕರಿಬೇವಿತ್ತಂದರೆ ಒಂದು ಇಡೀ ಹಾಕಿ ನೋಡಿ ಎಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ನಾನು ಅದೇ ರೀತಿ ಮಾಡೋದು. ಈ ಮೇಥಿ ಸೊಪ್ಪುಗೆ ಹಾಕ್ತಾರೆ, ಅದ್ರ ಬದಲಿಗೆ ನಾನು ಕರಿಬೇವು ಕೂಡ ಆ್ಯಡ್ ಮಾಡ್ತೀನಿ ಕೆಲವೊಂದು ಅಡುಗೆಗಳಿಗೆ ಒಂದೊಂಥರ. ಈ ಥರ ಹಾಕ್ಬಿಟ್ಟು ಕರಿಬೇವನ್ನ ಒಂದು 5 ಮಿನಿಟ್ ಲಿಟಲ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಗೋಗ್ಬಿಡುತ್ತೆ ಚಿಕನ್ ಫ್ರೈ. ಫ್ರೆಂಡ್ಸ್ ನಾನು ಊಟಕ್ಕೆ ಇವತ್ತು ಚಿಕನ್ ಫ್ರೈ ಜೊತೆ ಅವ್ರದ್ದು ಚಪಾತಿ ಸುಟ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಜಾಸ್ತಿ ನಾವು ಡಿಮಾರ್ಟ್ಗೆ ಹೋಗೋದ್ರಿಂದ ಇನ್ನೇನು ಪದೇ ಪದೇ ಹೋಗ್ತಾ ಇರ್ತೀವಿ. ಎಮರ್ಜೆನ್ಸಿಗೆ ಚಪಾತಿ ತೊಗೊಂಡು ಬಂದು ಇಟ್ಕೊಳ್ತೀವಿ. ಈ ಥರ ಟೈಮ್ ಇಲ್ಲ ಅನ್ನೋ ಟೈಮ್ನಲ್ಲಿ ಚಪಾತಿಗಳನ್ನ ಸುಟ್ಕೊಳ್ಳೋಕ್ಕಾಗ್ಬಿಡುತ್ತೆ. ಸೊ ಹಾಗಾಗಿ ಇವತ್ತು ನಾನು ಅವ್ರದ್ದೇ ಚಪಾತಿ ಸುಟ್ಕೊತಾ ಇದ್ದೀನಿ. ಹೆಂಚು ಕೂಡ ಕಾದೋಯ್ತು. ಆ ಕಡೆ ಚಿಕನ್ ಫ್ರೈ ಇನ್ನೂ ಚೆನ್ನಾಗಿ ಬೇಯ್ತಾ ಇದೆ. ಪಟಾಪಟ್ ಅಂತ ಅಡುಗೆ ಮಾಡಬೇಕು ಇವಾಗ. ಅಡುಗೆ ಇನ್ನೇನು ಮುಗ್ದೋಯ್ತು, ಚಪಾತಿ ಒಂದು ಸುಟ್ಕೊಂಡ್ರೆ. ಫ್ರೆಂಡ್ಸ್ ಚಪಾತಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂದರೆ. ನನಗೆ ಅವ್ರ ಚಪಾತಿ ತುಂಬಾ ಫೇವ್ರೇಟ್ ಅಂತ ಹೇಳ್ಬೋದು. ಡಿಮಾರ್ಟ್ಗೆ ಹೋದರೆ ಏನು ತರ್ತೀನೋ ತರಲ್ವೋ ನನಗಂತೂ ಗೊತ್ತಿಲ್ಲ, ಚಪಾತಿ ಮಾತ್ರ ತರ್ದಿರೆ ಬರೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಚೆನ್ನಾಗೂ ಉಬ್ಬುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಎಷ್ಟು ಸ್ಮೂತಾಗಿರುತ್ತೆ ಚಪಾತಿ ಅಂದರೆ ತುಂಬಾ ಸ್ಮೂತಾಗಿರುತ್ತೆ. ನಾನು ಹೋದರೆ ಒಂದು 5 ಪ್ಯಾಕೆಟ್ 10 ಪ್ಯಾಕೆಟ್ ಅಂತೂ ನಿಜವಾಗ್ಲೂ ತಂದೇ ತರ್ತೀನಿ. ನಮಗೆ ಚಪಾತಿಯಲ್ಲಿ ಆಫರ್ ಪ್ರೈಸಲ್ಲಿ ಕೂಡ ಸಿಗುತ್ತೆ. ಯಾಕಂದರೆ ಈಗ ಚಪಾತಿ ಬೈ 1 get 1 40 ರೂಪಿ MRP ಇದೆ. ಡಿಮಾರ್ಟಲ್ಲಿ ಬಂದರೆ ನಿಮಗೆ 30 ರೂಪಿ ಬೈ 1 get 1 ಆಫರು. ನಿಮಗೆ ಪರ್ ಪ್ಯಾಕೆಟು 20 ರೂಪೀಸ್ ಸಿಗುತ್ತೆ. ಅದರಲ್ಲಿ 6 ಚಪಾತಿ ಇರುತ್ತೆ. ನಮಗೇನದು ಲಾಸ್ ಅಂತ ಏನಂತ ವರ್ತ್ ಅಂತಲೇ ಅನಿಸುತ್ತೆ. ಚೆನ್ನಾಗಿ ಕೂಡ ಇರುತ್ತೆ, ಸ್ಮೂತಾಗಿ ಕೂಡ ಇರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಅವ್ರದ್ದೇ ಜಾಸ್ತಿ ಚಪಾತಿ ಯೂಸ್ ಮಾಡೋದು. ನೀವು ಒಂದು ಸರ್ತಿ ಡಿಮಾರ್ಟ್ಗೆ ಹೋದರೆ ನೋಡಿ, ಚಪಾತಿ ತೊಗೊಳ್ಳಿ, ಟ್ರೈ ಮಾಡಿ. ತುಂಬಾ ಟೇಸ್ಟ್ ಕೂಡ ಎಷ್ಟು ಸ್ಮೂತಾಗಿರುತ್ತೆ ಅಂದರೆ ನಾವು ಮನೇಲಿ ಮಾಡೋದಕ್ಕಿಂತ ಸ್ಮೂತಾಗಿರುತ್ತೆ ಆ್ಯಕ್ಚುಲಿ. ಉಬ್ಬೋದು ಅಷ್ಟೇ, ಎಷ್ಟು ಚೆನ್ನಾಗಿ ಉಬ್ಬುತ್ತೆ ನೋಡಿ. ಫ್ರೆಂಡ್ಸ್ ಚಪಾತಿನೂ ಸುಟ್ಟಾಯಿತು. ನೋಡ್ತಾ ಇರ್ಬೋದು ಇವತ್ತಿನ ನನ್ನ ಚಿಕನ್ ಮೀಲ್ಸ್ ರೆಸಿಪಿ ಹೀಗಿತ್ತು. ಇವತ್ತಿನ ನೈಟ್ ಊಟ ಕೂಡ ಹೀಗೆ ಇದೆ. ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಹೇಳ್ತಾ ಇದ್ದೀನಿ, ವಿಡಿಯೋ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಒಂದೊಳ್ಳೆ ಕಮೆಂಟ್ ಮಾಡಿ, ನನಗೂ ಕೂಡ ಖುಷಿ ಆಗುತ್ತೆ. ಫ್ರೆಂಡ್ಸ್ ಸಂಡೇ ಆಗಿದ್ದರಿಂದ ಸ್ವಲ್ಪ ಶಾಪಿಂಗ್ ಹೋಗೋಣ. ನನಗೆ ವ್ಲಾಗ್ ಚಾನಲ್ಗೆ ಸ್ವಲ್ಪ ಐಟಮ್ ಬೇಕಿತ್ತು, ಅದು ಇದು ತರೋಣ ಅಂದ್ಬಿಟ್ಟು ಇವತ್ತು ವಿಶಾಲ್ ಮಾರ್ಟ್ ಕೂಡ ಹೋಗಿದ್ದೆ. ಅಲ್ಲಿಂದ ಸ್ವಲ್ಪ ನನಗೇನು ಕಿಚನ್ಗೆ ಏನೆಲ್ಲ ಬೇಕಿತ್ತು ಒಂದು 5 to 10 ಐಟಮ್ಸ್ ತಂದೆ. ಮನೆಗೆ ಏನು ಬೇಕೋ ಅದಷ್ಟೇ. ಏನೆಲ್ಲ ತಂದಿದ್ದೀನಿ, ವಿಶಾಲ್ ಮಾರ್ಟಲ್ಲಿ ಯಾವ ಥರ ಸಿಗುತ್ತೆ, ಒಂಥರ ಕಂಫರ್ಟಬಲ್ ಅನ್ನಿಸ್ತು. MRP ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದ, ಕಮ್ಮಿಗೆ ಸಿಕ್ತು. ಸೊ ಫ್ರೆಂಡ್ಸ್ ನನಗೆ ಮನೇಲಿ ರಗಳೆ ಅಂದರೆ ರಗಳೆ ಆಗುತ್ತೆ. ಅವ್ರಿಗೂ ನನಗೂ. ಅವರು ಫಿಲಿಮ್ಸ್ನ ನೋಡ್ತಾ ಇರ್ತಾರೆ ಫೋನಲ್ಲಿ. ನಾನು ವಿಡಿಯೋ ಮಾಡ್ತಾ ಇರ್ತೀನಿ, ವಿಡಿಯೋಲಿ ಕ್ಯಾಪ್ಚರ್ ಆಗುತ್ತೆ. ಸೊ ಅದನ್ನ ವಿಡಿಯೋ ನಿನ್ನ ಫೋನ್ ನೋಡಬೇಡ ನಾನು ವಿಡಿಯೋ ಮಾಡೋ ಟೈಮ್ನಲ್ಲಿ ಅಂತ ಹೇಳೋದು. ಅವ್ರು ನಾನು ಹೇಳಿದ ಮಾತು ಒಂದೂ ಕೇಳಲ್ಲ. ಸೊ ಆ ಟೈಮ್ನಲ್ಲಿ ಇಬ್ರಿಗೂ ಕ್ಲ್ಯಾಶ್ ಆಗುತ್ತೆ. ಈಗೂ ಕೂಡ ಅದೇ ಆಯಿತು ಸ್ವಲ್ಪ. ಬಟ್ ಅವ್ರಿಗೆ ಫೋನ್ ನೋಡೋ ಹುಚ್ಚು, ನನಗೆ ವಿಡಿಯೋ ಮಾಡ್ಕೋಬೇಕು. ಯಾಕಂದರೆ ಒಂದೊಂದು ವಿಡಿಯೋ ಕೂಡ ನಮಗೆ ಯೂಟ್ಯೂಬರ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸರಿ, ಇನ್ನು ಟೈಮ್ ಆಯಿತು, 9:30 ಆಗೇ ಹೋಯಿತು. ಸರಿ ಇದೊಂಚೂರು ನೋಡಿಕೊಂಡು ವಿಡಿಯೋ ಹೆಂಡ್ ಮಾಡ್ಕೊಂಡು ಬಿಡೋಣ ಅಂದ್ಬಿಟ್ಟು ವಿಡಿಯೋಸ್ ಮಾಡ್ತೀನಿ. ಇವಾಗ ಏನೆಲ್ಲ ತಗೊಂಡು ಬಂದಿದ್ದೀನಿ ನೋಡೋಣ, ಆಯಿತಾ ಫ್ರೆಂಡ್ಸ್? ನೋಡೋಣ ಏನೆಲ್ಲ ತಂದಿದ್ದೀನಿ ಅಂತ. ನನಗೆ ಮೇಯ್ನಾಗಿ ಬೇಕಿತ್ತು, ಮ್ಯಾಟ್ ಹಾಳಾಗಿತ್ತು ಫ್ರೆಂಡ್ಸ್ ಮನೇಲಿ. ನನಗೆ ಡಿಮಾರ್ಟ್ ನಾನು ರೆಗ್ಯುಲರ್ ಹೋಗ್ತಿರ್ತೀನಿ. ವೀಕ್ 1 time 2 time ಅಂತೂ ಡಿಮಾರ್ಟ್ಗೆ ಹೋಗ್ತೀನಿ. ಬಟ್ ಡಿಮಾರ್ಟಲ್ಲಿ ಮ್ಯಾಟೆಲ್ಲ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ವಿಶಾಲ್ ಮಾರ್ಟಲ್ಲಿ ಸೊ ಓಕೆ ಅನ್ನಿಸ್ತು. ಸೊ ಹಾಗಾಗಿ ವಿಶಾಲ್ ಮಾರ್ಟಲ್ಲಿ ತರೋಣ ಅಂತಲೇ ಅಂದ್ಕೊಂಡಿದ್ದೆ. ಮ್ಯಾಟ್ಗಳು ತೊಗೊಂಡೆ. ಇದು ಕಮ್ಮಿನೇ ಬಿದ್ದಿದೆ ನನಗೆ. ಎಷ್ಟು ಬಿದ್ದಿದೆ ಅಂದರೆ 39 ರೂಪಿ. ಸೊ ಬೆಟರ್. 39 ರೂಪಿ ಒಂಥರ ಕಾಸ್ಟ್ಲಿ ಅಂತಲೇ ಅನ್ನಿಸ್ಲಿಲ್ಲ. ಓಕೆ ತೊಗೋಬೋದು ಅಂತ ಹೇಳ್ಬಿಟ್ಟು ಒಂದು 2 ಮ್ಯಾಟ್ ತೊಗೊಂಡೆ. ಒಂಥರ ಸ್ವಲ್ಪ ದಿವಸ ಯೂಸ್ ಆದರೂ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು 2 ಮ್ಯಾಟ್ ತೊಗೊಂಡೆ. ಎರಡು ಕೂಡ 39 ರೂಪಿ, 40 ರೂಪಿ. ಸೊ ಅದಾದಮೇಲೆ ಗೊತ್ತಿರಬೇಕು ಇದೇನಂತ.
ಕಿಚನಲ್ಲಿ ಕುಕ್ಕಿಂಗ್ ಆದಮೇಲೆ ಇದ್ರ ಮೇಲಿಟ್ಟು ಇಡ್ಲಿಕ್ಕೆ ಇದು ಈ ಥರ ಇಟ್ಬಿಟ್ಟು ಪಾತ್ರೆಗಳು, ಕುಕ್ಕರ್ಗಳು, ಸೊ ಇಟ್ಟಿಡ್ಲಿಕ್ಕೆ ನನಗೆ ವಿಡಿಯೋಸ್ ಮಾಡಲಿಕ್ಕೆ ಒಂಥರ ಹೆಲ್ಪ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು ನಾನು ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿದ್ದೆ, ನನಗೆ ಸಿಕ್ಕಿರಲಿಲ್ಲ. ಒಂಥರ ವುಡ್ಡದಿದು ತುಂಬ ಚೆನ್ನಾಗಿದೆ, ಹಾಗಾಗಿ ಇದು ತೊಗೊಂಡೆ. ಇದು ಬಂದು ಇನ್ನೂ ಸ್ವಲ್ಪ ಆಗಿದೆ. ಇದು ಬಂದು ಎಷ್ಟಿದೆ ಅಂದರೆ ರೇಟು 99 3 ಪೀಸ್ ಬಂದಿದೆ. ಸೊ ಅದಕ್ಕೆ 3 ಪೀಸ್ ತೊಗೊಂಡೆ. ಇರಲಿ, ಅಡುಗೆ ಮಾಡಿದಾಗ ವೀಡಿಯೋಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇದೊಂದು 3 ಪೀಸ್ ತೊಗೊಂಡೆ. ಅದಾದಮೇಲೆ ನನ್ನ ಹತ್ರ ಇದಿರಲಿಲ್ಲ, ಏನಂದರೆ ಇದು ಶುಂಠಿ ಬೆಳ್ಳುಳ್ಳಿ ಎಲ್ಲ ಗ್ರೇಟ್ ಮಾಡಿ ಹಾಕ್ಲಿಕ್ಕೆ ಕುಕ್ಕಿಂಗ್ ಮಾಡೋ ಟೈಮಲ್ಲಿ. ಸೊ ಅರ್ಜೆಂಟಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದೊಂದು ತಗೊಂಡೆ. ಇದು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು, 35 ರೂಪಿ. ಆಚೆ ಎಲ್ಲ ಕಮ್ಮಿ ಸಿಗುತ್ತೇನೋ, ಬಟ್ ಅಲ್ಲಿ ವಿಶಾಲ್ ಮಾರ್ಟಲ್ಲಿ 35 ರೂಪಿ. ಸೊ ಇದೊಂದು ತೊಗೊಂಡೆ. ಅದಾದಮೇಲೆ ನನಗೆ ಇದೇ ಬೇಕಾಗಿದ್ದಿದ್ದು ಮೇಯ್ನಾಗಿ. ಆನ್ಲೈನ್ಗಿಂತ ಸೊ ಬೆಟರ್. ಆನ್ಲೈನಲ್ಲಿ 149 159 ಇದೆ. ಕಿಚನ್ ಮೇಕವರ್ಗೆ ಅಲ್ಲಲ್ಲೇ ಇಟ್ಟರೆ ಒಂಥರ ಚೆನ್ನಾಗಿರುತ್ತೆ, ಕುಕ್ಕಿಂಗ್ ಮಾಡೋ ಟೈಮ್ನಲ್ಲಿ ಒಳ್ಳೆ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ, ವೀಡಿಯೋಗೂ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಇದು ತೊಗೊಂಡೆ. ಆನ್ಲೈನಲ್ಲಿ 150 ಏನಾಯಿತು, ಬಟ್ ಇಲ್ಲಿ 99 ಆಗಿಲ್ಲ. ಅದಕ್ಕೆ ಇವೆರಡು ಬಂತು ಕಾಂಬೋ ಇದು. ಸೊ ಈ 2 ಕಾಂಬೋ ತೊಗೊಂಡೆ. ಅದಾದಮೇಲೆ ಇದೊಂದು ತೊಗೊಂಡೆ. ನನ್ನ ಹತ್ರ ಇರಲಿಲ್ಲ ಆ್ಯಕ್ಚುಲಿ, ಇತ್ತು ಪ್ಲಾಸ್ಟಿಕ್ದು. ಬೇಡ ಪ್ಲಾಸ್ಟಿಕ್ದೆಲ್ಲ, ಆನ್ಲಿಕ್ಕೆ ಕೆನೆ ಎಲ್ಲ ಸೋಸಕ್ಕೆ ಬರ್ತಾ ಇರಲಿಲ್ಲ ಅದರಲ್ಲಿ. ಸೊ ಅದೇನು ಹೋಲ್ಸ್ ಚಿಕ್ಕದೇ ಇರೋದ್ರಿಂದ ಬರ್ತಾ ಇರಲಿಲ್ಲ, ಹಂಗಾಗಿ ಇದೊಂದು ವಿಶಾಲ್ ಮಾರ್ಟಲ್ಲಿ ತೊಗೊಂಡೆ. ಇದು 19 ರೂಪಿ, 20 ರೂಪಾಯಿ, 1 ರೂಪಿ ಕಮ್ಮಿ. ಸೊ ಇದೊಂದು ಇರಲಿ ಅಂತ ತೊಗೊಂಡೆ. ಅದಾದಮೇಲೆ ಸೊ ಇದೊಂದು ಪಾನ್ ತೊಗೊಂಡೆ. ನನ್ನ ಹತ್ರ ಒಂದೇ ಇರೋದು ಪಾನ್ ಆ್ಯಕ್ಚುಲಿ. ಒಂದು ಎರಡು ಪಾನ್ ಇಟ್ಕೊಂಡಿದ್ದೆ, ಅದೆಲ್ಲ ತುಂಬ ಹಳೇದಾಗಿತ್ತು, ವಿಡಿಯೋ ಮಾಡೋಕ್ಕೆ ಅಷ್ಟು ಲುಕ್ ಅಂತ ಅನ್ನಿಸ್ತಿರ್ಲಿಲ್ಲ, ಹಂಗಾಗಿ ಇದೊಂದು ಪಾನ್ ತೊಗೊಂಡೆ. ಇದು ಬಂದು ಒಂಥರ ಚೆನ್ನಾಗಿದೆ ನೋಡಲಿಕ್ಕೆ, ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ. ಇದು ಬಂದು 399. ಒಂದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು, ಬಟ್ ನೋಡೋಕ್ಕಿಂತ ಚೆನ್ನಾಗಿತ್ತು, ಹಾಗಾಗಿ ಇರಲಿ ಅಂದ್ಬಿಟ್ಟು ಇದೊಂದು ತೊಗೊಂಡೆ. ಏನಾದರೂ ಕರಿಗಳು ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದು, ಅದಕ್ಕೆ ತೊಗೊಂಡೆ ಇರಲಿ ಅಂತ. ಅದಾದಮೇಲೆ ಇನ್ನೊಂದು ಫ್ರೈ ಪ್ಯಾನ್ ತೊಗೊಂಡೆ. ಇದು ಫ್ರೈ ಪ್ಯಾನ್ ನನ್ನ ಹತ್ರ ಈ ಥರ ಪ್ಯಾನ್ಗಳೇ ಇಲ್ಲ ನನ್ನ ಹತ್ರ ಆ್ಯಕ್ಚುಲಿ, ಹೇಳ್ಬೇಕಂದ್ರೆ ಇರೋದನ್ನ ಹೇಳಬೇಕು ಯೂಟ್ಯೂಬಲ್ಲಿ. ಸೊ ಹಾಗಾಗಿ ನನ್ನ ಹತ್ರ ಇರಲಿಲ್ಲ, ಈ ಥರ ಫ್ರೈ ಪ್ಯಾನ್ ಇರಲಿಲ್ಲ, ಅಂದರೆ ಈ ಥರ ಶೇಪ್ ಇರಲಿಲ್ಲ, ಹಂಗಾಗಿ ಇದೊಂದು ತೊಗೊಂಡೆ. ಇದೇನು ಅಷ್ಟು ವರ್ತೇನಿಲ್ಲ, ಬಟ್ 200 ರೂಪಿ ಇರಲಿ, ವೆಯ್ಟ್ ಇದೆ ಸ್ವಲ್ಪ. ಸೊ ಹಾಗಾಗಿ 200 ರೂಪಿ ಕೊಡ್ಬೋದು ಅಂದ್ಬಿಟ್ಟು ಇದೊಂದು ತೊಗೊಂಡೆ. ಮೇಯ್ನಾಗಿ ನನಗೆ ಇತ್ತೀಚೆಗೆ ಯೂಟ್ಯೂಬರ್ ಎಲ್ಲ ಯೂಸ್ ಮಾಡ್ತಾಯಿದ್ರು, ಏನಂದರೆ ವೆಜಿಟೇಬಲ್ಲು ಗ್ರೇಟ್ ಮಾಡೋದು. ಎಲ್ಲರೂ ಯೂಸ್ ಮಾಡಬೇಕಾದ್ರೆ ಯೂಟ್ಯೂಬರ್ ಯೂಸ್ ಮಾಡಬೇಕಾದ್ರೆ ನಾನು ಫೀಲ್ ಮಾಡ್ತಿದ್ದೆ, ಅಯ್ಯೋ ಎಲ್ಲರೂ ಯೂಸ್ ಮಾಡ್ತಾರೆ, ನಾನು ಒಂದು ತೊಗೋಬೇಕು ಅಂದ್ಬಿಟ್ಟು. ಬಟ್ ನಾನು ತೊಗೊಂಡೇ ಇರಲಿಲ್ಲ, ಎಷ್ಟು ದಿವಸದಿಂದ ತೊಗೋಬೇಕು ಅಂದ್ಕೊತಿದ್ದೆ, ಆಮೇಲೆ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ, ಹಾಗಾಗಿ ಇದೊಂದು ತೊಗೊಂಡೆ. ಬಟ್ ಇದು MRP ಬಂದು ಜಾಸ್ತಿ ಇದೆ, 599 ಇದೆ ಇದು. ನನಗಿದು ಕಮ್ಮಿಗೆ ಸಿಕ್ತು ಆ್ಯಕ್ಚುಲಿ, ಎಷ್ಟು 199ಗೆ ಸಿಕ್ತು. ಒಂದು ಸರ್ತಿ ಹಾಕಿ ನೋಡೋಣ ತಲ್ಲಿ ಹೆಂಗಿರುತ್ತೆ ಅಂತ. ಅಲ್ಲೊಂದು ಸರ್ತಿ ನಾನು ಚೆಕ್ ಮಾಡಿ ತಂದಿದ್ದೀನಿ, ಇನ್ನೊಂದು ಸರ್ತಿ ನೋಡೋಣ. ಹಿಂಗಲ್ಲ ಕ್ಲೋಸ್ ಮಾಡ್ಕೊಳ್ಳೋಣ. ಎಸ್, ಹಿಂಗೆ ಈ ಥರ ಎಲ್ಲರೂ ಯೂಸ್ ಮಾಡ್ತಿದ್ರು. ನನಗೆ ಆ್ಯಕ್ಚುಲಿ ಕುಕ್ಕಿಂಗ್ ವಿಡಿಯೋ ಮಾಡಿದ್ರೆ ಕಟ್ಟಿಂಗೆಲ್ಲ ತುಂಬ ಯೂಸ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡ್ರೆ ಚೆನ್ನಾಗಿದೆ. ಈ ಥರ ನನಗೆ ಲೈಕ್ ಎಲ್ಲರೂ ಈ ಥರ ದಾರದಲ್ಲಿ ಮಾಡೋದು ನೋಡ್ತಾ ಇರ್ತಿದೆ. ಮತ್ತು ಕರೆಂಟಿಂದು ಕೂಡ ಬಂದಿದೆ ಇವಾಗ. ಇಲ್ಲಿ ಪ್ಲಗ್ ಇರುತ್ತೆ, ಪ್ಲಗ್ ಆನ್ ಮಾಡಿದ್ರೆ ಅದರಷ್ಟಕ್ಕೆ ಅದೇ ಎಲ್ಲ ಚಿಕ್ಕದಾಗಿ ಕಟ್ಟಾಗುತ್ತೆ.
ಸೊ ಆ ಥರ ತೊಗೊಳ್ಳೋಣ ಅಂದ್ಕೊಂಡೆ. ಬಟ್ ಅದು ಯಾಕೋ MRP ಜಾಸ್ತಿ ಅಂತಲೇ ಅನ್ನಿಸ್ತು ನನಗೆ. ಅಷ್ಟೊಂದು MRP ತೊಗೊಳ್ಳೋ ಅವಶ್ಯಕತೆ ಇರಲಿಲ್ಲ. 2000 ಸಮಥಿಂಗ್ ಏನೋ ಇತ್ತು. ಸೊ ಅಷ್ಟೆಲ್ಲ ಬೇಡ ಅಂದ್ಬಿಟ್ಟು ಇದು 199 ಕಮ್ಮಿ ಅಂತಲೇ ಅನ್ನಿಸ್ತು. ಹಂಗಾಗಿ ಇದೊಂದು ತೊಗೊಂಡೆ. ಇಡ್ಲಿ ಇನ್ಬಿಟ್ಟು ತೊಗೊಂಡೆ. ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ನೀವು ಕೂಡ ವಿಶಾಲ್ ಮಾರ್ಟ್ಗೆ ಹೋದರೆ ಮ್ಯಾಟ್ಗಳು ಆ್ಯಕ್ಚುಲಿ ಡಿ ಮಾರ್ಟಲ್ಲಿ ರೇಷನ್ ತೊಗೊಳ್ಲಿಕ್ಕೆ ಹೋಗಬೇಕು. ವಿಶಾಲ್ ಮಾರ್ಟ್ಗೆಲ್ಲ ಹೋಯ್ತಂದರೆ ಈ ಥರ ಪ್ಲಾಸ್ಟಿಕ್ ಮತ್ತು ಗ್ಲಾಸ್ಗಳು, ಟೀ ಮಗ್ಗಳು, ಲೈಕ್ ಅಲ್ಲಿಂದ ಬಂತಂದರೆ ಈ ಥರ ಪ್ಲಾಸ್ಟಿಕ್ ಪ್ಲ್ಯಾಂಟ್ಗಳು. ಸೊ ಅಲ್ಲಿಂದ ಬಂದರೆ ಇನ್ನು ಕೆಲವೊಂದು ಐಟಮ್ಸು ಡಿ ಮಾರ್ಟಲ್ಲಿ ಏನು ರೇಟ್ ಜಾಸ್ತಿ ಇರುತ್ತೋ ಅಂಥದ್ದು ವಿಶಾಲ್ ಮಾರ್ಟಲ್ಲಿ ಕಮ್ಮಿ ಸಿಗುತ್ತೆ. ಬೇಕಂದರೆ ಹೋಗಿ ನೀವು ಚೆಕ್ ಮಾಡಿ ಒಂದು ಸರ್ತಿ. ಸೊ ಹಾಗಾಗಿ ನಾನು ಅಲ್ಲಿಗೂ ಇಲ್ಲಿ ಕಂಪೇರ್ ಮಾಡಿ ತೊಗೊಳೋದು ಜಾಸ್ತಿ. ಹಂಗಾಗಿ ನಾನು ಚೆಕ್ ಮಾಡಿದೆ. ಕೆಲವೊಂದು ಐಟಮ್ ಇದೆಲ್ಲ ಡಿ ಮಾರ್ಟಲ್ಲಿ 499 ಹಾಕಿದ್ದಾನೆ MRP. ಬಟ್ ಇಲ್ಲಿ ಕಮ್ಮಿ ಹಾಕಿದ್ದ, ಅದರಿಂದ ತೊಗೊಂಡೆ. ಮೊನ್ನೆ ಹೋದಾಗ ನಾನು ಚೆಕ್ ಮಾಡಿದ್ದೆ. ಸೊ ಇದು ರೇಟ್ ಅಂತ ಅನಿಸಿತ್ತು. ಹಾಗಾಗಿ ತಡಿ ವಿಶಾಲ್ ಮಾರ್ಟಲ್ಲಿ ಒಂದು ಸರಿ ಚೆಕ್ ಮಾಡೋಣ ಅಂದ್ಬಿಟ್ಟು ಚೆಕ್ ಮಾಡಿ ತೊಗೊಂಡೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೀಗಿತ್ತು. ವಿಡಿಯೋ ಕೂಡ ಹೆಡ್ ಮಾಡ್ತೀನಿ. 10 ಗಂಟೆ ಹಾಗೆ ಹೋಗ್ಬಿಟ್ಟಿದೆ. ನಿಮಗೇನಾದರೂ ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಳ್ಳೋದಿದ್ದರೆ ಪ್ಲೀಸ್ ವಿಡಿಯೋಲ್ಲೇ ಹೇಳಿ. ಚೇಂಜಸ್ ಕೂಡ ಮಾಡ್ಕೊಳ್ಳೋಣ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್. ಬಾಯ್ ಬಾಯ್.